ನೋಡ ಹೆಂಗೆ ತರ್ಬೋದು, ಏನು ಮಾಡ್ಬೋದು ಕರೆಕ್ಟಾ? ಇಲ್ಲ ಒಳಗೆ ನೋಡಿ Stay tuned. Just leave it. Should say. You're not aiming at the pocket. You are aiming at the ball. Try to wave on. middle of the ball. ಇಷ್ಟೆಲ್ಲ ಮಾಡಿದ್ಮೇಲೆ ವಿಡಿಯೋ ಕೋಚ್ the coach you can develop some youngsters also. ಇದಕ್ಕೆ ಸಪರೇಟ್ ಮ್ಯಾನೇಜ್ಮೆಂಟ್ ಒಂದು ಟೀಮ್ ಬಿಟ್ಟಿರ್ತೀವಿ. ಸೊ ದೇ ವಿಲ್ ಮ್ಯಾನೇಜ್ ದಟ್. ನಿಮ್ಮ ಡೇಟ್ ನೋಡಿಕೊಂಡೆ ಆಮೇಲೆ ಎಲ್ಲ ಫಿಕ್ಸ್ ಮಾಡಬೇಕು ಅಂತ. ನೆಕ್ಸ್ಟ್ ಮಂತ್ ಮಾಡೋಣ ಬಿಡಿ. ವೆರಿ ಗುಡ್, ಇಟ್ಸ್ ಕಮ್ ಅಪ್ ವೆರಿ ವೆಲ್. ತಾವು ಟೆಂಟೇಟಿವ್ ಒಂದು ಡೇಟ್ ಕೊಟ್ಬಿಟ್ರೆ ಸರ್ ಪಿ ಹತ್ರ ಬಂದು ಭೇಟಿ ಮಾಡ್ತಾರೆ. ಟೆಂಟೇಟಿವ್ ಕೊಟ್ಬಿಟ್ರೆ ಸ್ವಲ್ಪ ಬೇಗ ಮಾಡಿಬಿಟ್ರೆ ಅನುಕೂಲ ಆಗ್ಬೋದು. ರಿಮೈನಿಂಗ್ ಆಲ್ ದ ಅದರ್ ಥಿಂಗ್ಸ್ ವಿ ಹ್ಯಾವ್ ಆಲ್ MLA ಅವರು ಹಾಕಿದ್ದಾರೆ ಇಲ್ಲ ಪ್ರೆಸೆಂಟ್ MLA ಹಾಕಿಲ್ಲ. ನಾವೇ ವೆರಿ ಗುಡ್ ಫೆಸಿಲಿಟಿ. ಹೌದಾ? ನಾವೇ ಎಷ್ಟಾಗಿದೆ ಅಮೌಂಟ್? ವಾಟ್ ಇಸ್ ದ ಟೋಟಲ್ ಕಾಸ್ಟ್? ಓವರ್ ಆಲ್ ಕಾಸ್ಟ್ ಅಂತ ಹೇಳಿದ್ರೆ ಅರೌಂಡ್ 65 ಎಲ್ಲ ಮೆಂಬರ್ಸ್ ಕಂಟ್ರಿಬ್ಯೂಷನ್. ಹೌದು ಸರ್. ಎಲ್ಲ ನಾವೇ ಎಂಟಿ ಫಂಡ್ ಒಂದು ಬಿಟ್ಟರೆ ಮಿಕ್ಕಿದೆಲ್ಲ ವೆರಿ ಗುಡ್ ಫೆಸಿಲಿಟಿ. ಇಲ್ಲಿ ಇದು ಮಾಡಬಹುದಾಗಿದೆ. ಮಾಡ್ತೀವಿ ಸರ್. ಈಗ ಏನು ಮಾಡ್ತೀವಿ? ಕೂತ್ಕೊಂಡು ನೀವೇ ಸೀಟಾ? Nobody is here. They don't want to leave. They don't want to They leave. want Yes. Why? They're saying it's ours. ನಮಗೆಲ್ಲ ಎಷ್ಟು ದೊಡ್ಡದಿದೆ? ಗಾರ್ಡನರ್ಸ್ ಇದ್ರಲ್ಲ ಅವ್ರಿಗೆ ಕುಕ್ಕಿಂಗ್ ಕಿಚನ್ ಆ ಥರ ಏನು ಪ್ರಾಬ್ಲಮ್ ಏನಿಲ್ಲ ಸರ್. ಆ ಕಡೆ ಮಾಡ್ತಾರೆ, ಔಟ್ ಸೈಡೇ ಮಾಡ್ಕೊಂಡು ಅವರೇ ಮಾಡ್ಕೊತಾರೆ. ಟೆಂಟ್ ಹಾಕೊಂಡು ಅಡ್ಡಲ್ಲ. ಸೊ ಇಲ್ಲಿ ಕಿಚನ್ ಆ ಥರ ಏನಿಲ್ಲ, ಪ್ಯಾಂಟ್ರಿ ಥರ ಏನು ಈವನ್ ಪ್ಯಾಂಟ್ರಿ ಆಲ್ಸೋ ಯು ಡೋಂಟ್ ಹ್ಯಾವ್ ಫಾರ್ ಯುವರ್ ಕ್ಲಬ್. ಅಲ್ಲಿ ಇತ್ತವ್ರು ಲಾಸ್ ಆಗಿಬಿಟ್ಟು ಸೊ 30 years back ಇತ್ತು ಸರ್ ಕ್ಯಾಂಟೀನ್ ಇತ್ತು, ಬಟ್ ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಪ್ಯಾಂಟ್ರಿ. ಪ್ಯಾಂಟ್ರಿ ಸರ್ ಮೊದಲು ಇತ್ತು. ಈವನ್ ದ ಕೀ ಅದಕ್ಕೆ ಇದೆಷ್ಟು ವರ್ಷ ಆಯ್ತು ಈ ಬಿಲ್ಡಿಂಗ್ ಕಟ್ಟಿ? ಇದು ಆಲ್ಮೋಸ್ಟ್ 40 years. ಇದು ಬಂದು 40 ವರ್ಷ. ನಾನೇನೋ 40 years 40 ವರ್ಷ ಮೇಲೆ ಆಗಿದೆ. 40 years ದಟ್ಟು. ಅವಾಗ ಹಂಗೆ ಹೈಟು ಎಲ್ಲ ಭಾಳ ಕಡಿಮೆ. ಹೈಟ್ ತಗೊಳ್ಳಿಲ್ಲ, ಕೆಳಗಡೆ ಕೆಳಗಡೆಯಿಂದ ಮಾಡಿಬಿಟ್ಟು ಅವಾಗ ಅದೆಲ್ಲ ನಾಟ್ ಪ್ಲಾಂಟ್. ಇದು ಹೊಟ್ಟೋಗ್ಬಿಟ್ಟಿದೆ ಅದು. ಇಲ್ಲಾಂದ್ರೆ that would have- ಅದಕ್ಕೆ ವಾಟ್ ಐ ವಾಸ್ ಟೆಲಿಂಗ್ ದಮ್ ಟು ರಿಮೂವ್ ಆಲ್ ದಿಸ್ ಆ್ಯಂಡ್ ವಿಲ್ ಗೋ ಟು ದ ಟೆಂಟ್ ಅಂತ ಕಟ್ಬಿಡು. ಅದೊಂದು ಇದೆ ಕೇಸ್, ಅದು ಕ್ಲಿಯರ್ ಮಾಡ್ಕೋಬೇಕು. ಅದು ಕ್ಲಿಯರ್ ಮಾಡಬೇಕು. ಹೌದು. ಈಗ ನೀವು ಹೇಳೋ ಪ್ರಕಾರ ಇಲ್ಲಿ ಏನೇನು ತರ್ಬೋದು ಅಂತ ಈ ರೋಡೆಲ್ಲ ಸೈಡೆಲ್ಲ ನಿಲ್ಸ್ಕೊಳ್ತಾರೆ ಸರ್. ಇದು ಬಂದು ಟ್ರಾಫಿಕ್ ಫ್ರೀ ಏರಿಯಾ ಸರ್. ಹಿಂಭಾಗಲ್ಲ ನಿಲ್ಸ್ಕೊಳ್ತಾರೆ ಸರ್. ಇಲ್ಲಿ ಸಿಟಿನಲ್ಲಿರೋ ಕೆಲವು ಮ್ಯಾರೇಜ್ ಆಗೋದ್ರಲ್ಲಿ ಮ್ಯಾರೇಜ್ ರೆಗ್ಯುಲರ್ ಆಗಿ ಮ್ಯಾರೇಜ್ ರಿಸೆಪ್ಷನ್ ಮುಂದೆ ನಡೀತಾ ಇತ್ತು ಸರ್. ನಮ್ಗೆ ಇನ್ಕಮ್ ಜನರೇಟ್ ಮಾಡೋ ಜಾಗ ಆಯಿತು ಸ್ವಲ್ಪ. ಓಪನ್ ಇದ್ರಲ್ಲಿ ಹಾಕೊಂಡು ಮಾಡ್ತಾರೆ ಸರ್. ಲಾನ್ ಟೆನ್ನಿಸ್ ಪೆಂಡಾಲೆಲ್ಲ ಹಾಕೊಂಡು ಏನಾಗುತ್ತೆ ನಾವು ಮ್ಯಾರೇಜ್ ಕೊಟ್ಟರೆ ಏನಾಗುತ್ತೆ ಸರ್, ಇಲ್ಲಿ ಬಂದು ಪೋಲ್ ಆಗಿಬಿಡ್ತಾರೆ ಸರ್. ಮತ್ತೆ ಪೋಲ್ ಆಗಿಬಿಟ್ರೆ ಮತ್ತೆ ಅದನ್ನು ನಾವು ರೋಲೆಲ್ಲ ಕ್ಲೋಸ್ ಮಾಡಿ ಮಕ್ಕಳಿಗೆ ಕಾಲು ಗಾಯ ಆಗೋದು. ಅದರಿಂದ ಒಂದು 2 ಗ್ರೌಂಡ್ ಮಾತ್ರ ಆ ಕಾರ್ನರ್ಲಿ ಶಿಫ್ಟ್ ಮಾಡಿಬಿಟ್ರೆ. ನೀವು ಮ್ಯಾರೇಜು ಅವೆಲ್ಲ ಕೊಟ್ಟರೆ ಏನಾಗುತ್ತೆ, ಪಾರ್ಕಿಂಗ್ ಬಿಕಮ್ಸ್ ಎ ಬಿಗ್ ಪ್ರಾಬ್ಲಮ್. ಪಾರ್ಕಿಂಗ್ ಇತ್ತು. ಇಬ್ಬರು ಜಗಳ ಮಾಡ್ಕೊತಾರೆ ಹೊರಗಡೆ. ಇದಕ್ಕೆ ಮುಂಚೆ ಏನಾಗಿದೆ ಅಂದರೆ ನಾರ್ಮಲ್ ಒಂದು ವಿಜಯಕುಮಾರ್ ವಿಜಯನಗರದಲ್ಲಿ ಸುಮ್ಮನೆ ಏನು ಮಾತಾಡೋಕ್ಕೆ ಬಂದಿದ್ದಾರೆ, ಸೇಮ್ ತಹಸೀಲ್ದಾರ್ ಆಫೀಸ್ ಅವ್ರ ಮೇಲೆ ಎಫ್ ಐ ಆರ್ ಆಗ್ತಾರೆ. ತಹಸೀಲ್ದಾರ್ ಚಾಂಬರಲ್ಲಿ ಜಗಳ ಆಗ್ತಾಯಿದೆ. ನೌಕರ ಸಂಘ ಪ್ರೆಸಿಡೆಂಟ್ ಹೊಡೆಯೋಕ್ಕೆ ಬರ್ತಾರೆ, ಇವರು ಸೇಫ್ ಗಾರ್ಡ್ ಮಾಡ್ತಾರೆ. ಇನ್ನೊಬ್ಬರು ಕೇಳಿದರೆ ನನ್ನ ಫ್ಯಾಮಿಲಿ ಜಗಳನೇ ಅಂತಾರೆ ತಹಸೀಲ್ದಾರ್. ಇದು ಹೆಂಗೆ ಸರ್? ಜಗಳ ಆಗಿದೆ ಅಲ್ಲಿ ವಿನೀತ್ ಎಂದು ವಿಲೇಜ್ ಸೆಕ್ರೆಟ್ರಿ ಆ್ಯಂಡ್ ಇವರು ನೌಕರ ಸಂಘ ಪ್ರೆಸಿಡೆಂಟ್ ತಹಸೀಲ್ದಾರ್ ಚಾಂಬರಲ್ಲಿ ಅವ್ರ ಚಾಂಬರ್ ಮುಂದುಗಡೆ ಆಗ್ತಾ ಇರೋದು. ಇದು ಯಾವ ರೀತಿ ಬೇರೆ ಪಬ್ಲಿಕ್ ಬಂದರೆ ಬಿಡ್ತಾರೆ ಸರ್? ಇವರು ಪಬ್ಲಿಕ್ ಬಂದರೆ ಏನು ಮಾಡ್ತಾರೆ, ಕೇಸ್ ಫೈಲ್ ಮಾಡ್ತಾರೆ.
ನೆಕ್ಸ್ಟ್ ಇದು 2 ಕೊಟ್ಟಿಲ್ಲ ಸಾಹೇಬ್ರೆ. ಅಂದರೆ ನೀವು ಇದನ್ನು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ ನಗರಸಭೆಯಿಂದ. ಅದು ಯಾವುದು ನಗರಸಭೆಯಿಂದ ಅವರು ಯಾವುದು ಒಂದು ಕೊಟ್ಟಿಲ್ಲ. 3 ತಿಂಗಳ ಮೇಲೆ ಆಯಿತು. ಅಲ್ಲಿ ಕಮಿಷನರ್ ಇಲ್ಲೇ ಇದೆ, ಹೊಸ ಕಮಿಷನರ್ ಹೊಸದಾಗಿ ಬಂದಿದ್ದಾರೆ ಸಾಹೇಬ್ರು. ನೀವು ಕಲಿಸಿರೋದಿದ್ದೆ DMA ಕಲಿಸಿರೋದು. ಅವರು ದೇ ಆರ್ ಆಸ್ಕಿಂಗ್ ಸಮ್ ಇನ್ಫಾರ್ಮೇಷನ್ ಚೆಕ್ ಮಾಡಿ ಕೊಟ್ಟು ಅವ್ರು ಸುಮ್ಮನೆ ಅಪೀಲ್ ಹೋಗೋ ಅಗತ್ಯನೇ ಇಲ್ಲ. ಏನಿದೆ ಇನ್ಫಾರ್ಮೇಷನ್ ಕೊಡಿ ಆ್ಯಸ್ ಪರ್ RTI. ಇದು DMA ಕಲಿಸಿದ್ದು ಸಾಹೇಬ್ರೆ. ಇದು ನೀವು ಕೊಟ್ಟಿರೋದು ನಿಮ್ಮ ಕಡೆಯಿಂದ. ಅಟೆಂಡ್ ಮಾಡಿ ಅಪಿ ಇದೆ ಇದು ತಗೊಳ್ಳಿ. ಅಲ್ಲಿ ಒಂದು ಹಾಕಿ. ಅವ್ರಿಗೊಂದು ಕಟ್ ಮಾಡಿ ಇದು ಅಟೆಂಡ್ ಮಾಡಿ ಆಯ್ತು. ಇದು ಏನು ಸಾಹೇಬ್ರೆ ಬೇರೆ ಅಷ್ಟೇ ಸಾಹೇಬ್ರೆ. ತಹಸೀಲ್ದಾರ್ ಇಂಡಿಯಾದಲ್ಲ ಅದೇನಪ್ಪ ಇದು ಏನು ರೀ ಬರೋದು ಕೇಳಿ ಸಾಹೇಬ್. ಕರ್ಸಿ ಕ್ಲೋಸ್ ಮಾಡಿ ಅಪ್ಪ ಅದೇನಿಲ್ಲ ಆಯಿತು. ಕರ್ಸಿ ಅವ್ರಿಗೆ ವಾರ್ನ್ ಮಾಡಿರಿ. ನಿಮ್ಮ ಚೇಂಬರಲ್ಲಿ ಡೋಂಟ್ ಅಲ್ಲ ಸರ್ ಗಲಾಟೆ ಥರ ಇಲ್ಲ ಸರ್. ಬರುತ್ತೆ ಸರ್. ಆಯ್ತು ಸಾಹೇಬ್ರ ಹತ್ರ ಮಾಡಿ. ಡೋಂಟ್ ಅಲ್ಲ ಇಲ್ಲ ಹಂಗೆ ಏನಕ್ಕೆ ಗಲಾಟೆ ಸರ್. ಸಾಹೇಬ್ರೆ ಗಲಾಟೆ ಥರ ಇಲ್ಲ. ನೀವು ಸಿಂಪಲಾಗಿ ಹೇಳ್ತಾರೆ. ಅಲ್ಲಿ ಗಲಾಟೆ ಆಗಿದೆ. CC ಕ್ಯಾಮ್ರಾ ಸಾಹೇಬ್ರಿಗೆ ತೋರಿಸ್ಬಿಡ್ತೀರಾ? CC ಕ್ಯಾಮ್ರಾ ತೋರಿಸ್ತೀರಾ ಸಾಹೇಬ್ರಿಗೆ? 4 5 ಗಂಟೆಗೆ ಈಗ ಸಂಬಡಿ ಎಸ್ ಕಮ್ ಟು ಯುವರ್ ರೂಮಲ್ಲಿ ಬಂದು ಆ ಥರ ಗಲಾಟೆ ಮಾಡಿದ್ದಾರೆ. ಸೊ ಟೇಕ್ ಆ್ಯಕ್ಷನ್. ಡೋಂಟ್ ಅಲೋ ಸೆಕ್ಷನ್ ಸರ್. ಇವ್ರು ಮಾತ್ರ ಈಗ ಆಫೀಸಲ್ಲಿ ಬಿಟ್ಬಿಡ್ತಾರೆ ಸಾಹೇಬ್ರೆ. ನಾನು ಸಪೋಸ್ ಒಂದು ಉದಾಹರಣೆಗೆ ನಾನೇ ಹೊರಗಡೆ ಹೋಗ್ತೀನಿ, ನನಗೆ ಬಿಡ್ತಾರೆ ಅವರು FIR ಆಗ್ತಾರೆ ಇಮಿಡಿಯೇಟಾಗಿ. ಅವ್ರು ಯಾಕೆ ಅವ್ರು ಏನು ಹೇಳ್ತಾರೆ, ನನ್ನ ಫ್ಯಾಮಿಲಿಯಲ್ಲಿ ಜಗಳ ಆಗಿದೆ ಅದಕ್ಕೆ ನಾನು ಬಿಟ್ಬಿಡ್ತೀನಿ ಅಂದರೆ ಹೆಂಗೆ ಸಾಹೇಬ್ರೆ? ಎಂಪ್ಲಾಯೀಸ್ ಅವ್ರ ಫ್ಯಾಮಿಲಿನೇ ಹೇಳ್ತಾರೆ. ಅಪ್ಪ ನಾವೆಲ್ಲ ಅಮಾಯಕರ ಸಾಹೇಬ್ರೆ ಔಟ್ಸೈಡ್ ಇರುವ. ಹೇಳ್ತೀನಿ ಬಾಬು ಹೇಳಿದ್ದೀನಿ. ಸರಿ ಸರ್, ಥ್ಯಾಂಕ್ ಯು.